ಶಿವಂ ಅಸೋಸಿಯೇಟ್ ಶಿವಾನಂದ್ಗೆ ಬಿಗ್ ಶಾಕ್ ಎದುರಾಗಿದೆ. ಸಿಬಿಐ ತನಿಖೆ ಬೆನ್ನಲ್ಲೇ ಇಡಿ ಅಧಿಕಾರಿಗಳ ರೇಡ್ ಆಗಿದೆ. ಶಿವಂ ಅಸೋಸಿಯೇಟ್ಸ್ ಶಿವಾನಂದ್ಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು. ಸಿಬಿಐ ತನಿಖೆ ಬೆನ್ನಲ್ಲೇ ಇಡಿ ಅಧಿಕಾರಿಗಳ ರೈಡ್ ಆಗಿದೆ. ಶಿವಾನಂದ ನೀಲಣ್ಣವರ ಸಹಚರರಿಗೆ ಇಡಿ ಶಾಕ್ ಎದುರಾಗಿರುವಂತದ್ದು. ಬೆಂಗಳೂರು ಮತ್ತು ಗೋವಾ ಇಡಿ ತಂಡ ದಾಳಿ ನಡೆಸಿರುವಂತದ್ದು. ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ್ಗೆ ಬಿಗ್ ಶಾಕ್ ಎದುರಾಗಿದೆ. ಬೆಳಗಾವಿ, ಚಿಕ್ಕೋಡಿ, ಹುಕ್ಕೇರಿಯಲ್ಲಿ ಶೋಧ ಕಾರ್ಯ ನಡೆದಿರುವಂತದ್ದು. ಶಿವಾನಂದ್ಗೆ ಒಂದು ರೀತಿಯಾಗಿ ಬಿಗ್ ಶಾಕ್ ಎದುರಾಗಿದೆ. ಪಾಲುದಾರರ ಮೇಲೆ ಕೂಡ ಇದೀಗ ರೈಡ್ ಆಗಿದೆ. ಶಿವಾನಂದ ಪತ್ನಿ ಮನೆ ಮೇಲೂ ಕೂಡ ಈಗ ರೈಡ್ ಆಗಿರುವಂತದ್ದು. ಒಂದು ರೀತಿಯಾಗಿ ಶಿವಾನಂದ ಅವರಿಗೆ ಇಲ್ಲಿ ಬಿಗ್ ಶಾಕ್ ಎದುರಾಗಿರುವಂತದ್ದು. ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಎಲ್ಲಾ ರೀತಿಯ ಶೋಧ ಕಾರ್ಯ ನಡೆಸ್ತಾ ಇರುವಂತದ್ದು. ಹಾಗೆ ಬೆಳಗಾವಿಯ ಅಪಾರ್ಟ್ಮೆಂಟ್ನಲ್ಲಿನ ಶಿವಾನಂದ ಮನೆ ಮೇಲೆ ಕೂಡ ರೈಡ್ ಆಗಿದೆ. ಚಿಕ್ಕೋಡಿಯಲ್ಲಿರುವ ಶಿವಂ ಅಸೋಸಿಯೇಟ್ ಎಂಡಿ ಮನೆ ಮೇಲೂ ಕೂಡ ರೈಡ್ ಆಗಿರುವಂತದ್ದು. ಬೆಳಗಾವಿಯ ಅಪಾರ್ಟ್ಮೆಂಟ್ನಲ್ಲಿನ ಶಿವಾನಂದ ಮನೆ, ಚಿಕ್ಕೋಡಿಯಲ್ಲಿರುವ ಶಿವಂ ಅಸೋಸಿಯೇಟ್ ಎಂಡಿ ಮನೆ, ಬಡಕುಂದ್ರಿ ಗ್ರಾಮದ ಶಿವಾನಂದ ಪತ್ನಿ ಸಂಗೀತಾ ಮನೆ ಮೇಲೂ ಕೂಡ ರೈಡ್ ಆಗಿದೆ. ಬಾಮೈದ್ನ ಸಂಜು ವಿಚಾರಣೆ ನಡೆಸ್ತಾ ಇದ್ದಾರೆ ಇಲ್ಲಿ ಇಡಿ ಅಧಿಕಾರಿಗಳು. ಬೆಳಗಾವಿಯ ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ ಅವರಿಗೆ ಶಾಕ್ ಎದುರಾಗಿರುವಂತದ್ದು. ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಎಲ್ಲಾ ಹಂತದಲ್ಲೂ ಕೂಡ ಇದೀಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಅವರ ಪತ್ನಿ ಮನೆ ಮೇಲಿರ್ಬೋದು, ಹಾಗೆ ಎಂಡಿ ಮನೆ ಮೇಲಿರ್ಬೋದು, ಬೆಳಗಾವಿ ಅಪಾರ್ಟ್ಮೆಂಟ್ ಇರ್ಬೋದು, ಹಾಗೆ ಚಿಕ್ಕೋಡಿಯಲ್ಲಿರುವಂತಹ ಮನೆ ಇರ್ಬೋದು, ಎಲ್ಲಾ ಕಡೆ ಕೂಡ ಇದೀಗ ಏನು ಶೋಧ ಕಾರ್ಯ ನಡೆಸ್ತಾ ಇರುವಂತದ್ದು. ಹಾಗಾಗಿ ಶಿವಂ ಅಸೋಸಿಯೇಟ್ ಶಿವಾನಂದಿಗೆ ಒಂದು ರೀತಿಯಾಗಿ ಬಿಗ್ ಶಾಕ್ ಎದುರಾಗಿದೆ. ಸಿಬಿಐ ತನಿಖೆ ಬೆನ್ನಲ್ಲೇ ಇದೀಗ ಇಡಿ ಅಧಿಕಾರಿಗಳು ರೈಡ್ ಮಾಡಿರುವಂತದ್ದು. ಶಿವಾನಂದ ನೀಲಣ್ಣವರ ಸಹಚರರಿಗೆ ಇದೀಗ ಇಡಿ ಶಾಕ್ ಕೊಟ್ಟಿರುವಂತದ್ದು. ಬೆಂಗಳೂರು ಮತ್ತು ಗೋವಾ ಇಡಿ ತಂಡದಿಂದ ದಾಳಿ ನಡೀತಾ ಇರುವಂತದ್ದು. ಏಕಕಾಲಕ್ಕೆ ಬೆಳಗಾವಿ, ಚಿಕ್ಕೋಡಿ, ಹುಕ್ಕೇರಿಯಲ್ಲಿ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಹಾಗೆ ಪಾಲುದಾರರ ಮನೆಗಳ ಮೇಲೂ ಕೂಡ ಇಲ್ಲಿ ರೈಡ್ ಆಗಿರುವಂತದ್ದು. ಹಾಗೆ ಸದ್ಯ ಶಿವಾನಂದ ಪತ್ನಿ ಮನೆ ಮೇಲೂ ಕೂಡ ರೈಡ್ ಆಗಿದೆ. ಎಲ್ಲ ಹಂತದಲ್ಲೂ ಕೂಡ ಇದೀಗ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾ ಇರುವಂತದ್ದು. ಇತ್ತೀಚೆಗೆ ಸಿಬಿಐ ತನಿಖೆ ಆಗಿತ್ತು. ಈ ಬೆನ್ನಲ್ಲೇ ಇದೀಗ ಇಡಿ ಅಧಿಕಾರಿಗಳು ಶಾಕ್ ನೀಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೋಗಾರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಜೇಶ್, ಈಗ ಶಿವಂ ಅಸೋಸಿಯೇಟ್ ಶಿವಾನಂದ್ಗೆ ಒಂದು ರೀತಿಯಾಗಿ ಬಿಗ್ ಶಾಕ್ ಎದುರಾಗಿರುವಂತದ್ದು. ಈ ಹಿಂದೆ ಸಿಬಿಐ ತನಿಖೆ ಆಗಿತ್ತು. ಇದೀಗ ಮತ್ತೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಎಲ್ಲ ಹಂತದಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಡೀಟೇಲ್ಸ್ ಕೊಡೋದಾದ್ರೆ ರಾಜೇಶ್. ಎಸ್ ಸುರಭಿ, ಏನಂತಂದ್ರೆ ಇವತ್ತು ಸಾಯಂಕಾಲ ಏನು ಇಡಿ ಅಧಿಕಾರಿಗಳು ಶಿವಂ ಅಸೋಸಿಯೇಟ್ ಏನಿದೆ ಶಿವಂ ನೀಲನ್ ಅವರು ಇವರ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಕತ್ತದು. ಮೇ 15ನೇ ತಾರೀಕಿಗೆ ಈತನ ವಿರುದ್ಧ ಒಂದು FIR ಕೂಡ ದಾಖಲಾಗಿತ್ತು. ಆ ಸಂದರ್ಭದಲ್ಲಿ ಸ್ಥಳೀಯವಾಗಿ ಎಸಿ ನೇತೃತ್ವದಲ್ಲಿ ದಾಳಿ ನಡೆಸಿ ಹಲವಾರು ಏನಂತಂದ್ರೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರು. ನಂತರ ಅವ್ರನ್ನ ವಶಕ್ಕೆ ಪಡೆದು ಅರೆಸ್ಟ್ ಕೂಡ ಮಾಡಲಾಗಿತ್ತು. ನಂತರ ಈ ಕೇಸನ್ನ CIDಗೆ ವರ್ಗಾವಣೆ ಮಾಡಲಾಗಿತ್ತು. ಆ ಹಂತದಲ್ಲಿ ಕೂಡ ಅಧಿಕಾರಿಗಳು ಆತನನ್ನ 10 ದಿನಗಳ ಕಾಲ ಏನು ವಶಕ್ಕೆ ಪಡೆದು ವಿಚಾರಣೆ ಮಾಡತಕ್ಕಂಥದ್ದು. ಯಾಕಂದ್ರೆ ಈತ ಏನಂತಂದ್ರು ದುಪ್ಪಟ್ಟ ಹಣ ಏನು ಬಡ್ಡಿಯನ್ನ ಕೊಡ್ತೇನೆ ನಿಟ್ಟಿನಲ್ಲಿ ಸಾವಿರಾರು ಮಂದಿ ಕಡೆ ಹಣವನ್ನ ಇಸ್ಕೊಂಡು ಅವರಿಗೆ ಪ್ರತಿ ತಿಂಗಳು ಏನು 5% ನಂಗೆ ದುಡ್ಡನ್ನ ಕೊಡ್ತಿಲ್ಲ ನಿಟ್ಟಿನಲ್ಲಿ ಯಾವುದೇ ರೀತಿ ಅಂದ್ರೆ ಯಾವುದೇ ರೀತಿ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡ್ಲಂಗ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅವರಿಗೆ ಬಡ್ಡಿ ವ್ಯವಹಾರವನ್ನ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಈ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಕೂಡ ಜಿಲ್ಲಾಡಳಿತಕ್ಕೆ ಬಂದಿತ್ತು. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಟೀಮ್ ಅನ್ನ ಮಾಡಿ ಆ ವೇಳೆಯಲ್ಲಿ ತನಿಖೆಯನ್ನ ನಡೆಸಿದ್ರು. ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸ ನಡೆಸಿದ್ರು. ಈಗ ಸದ್ಯ ಏನಂತಂದ್ರೆ ಆತನ ಮನೆ ಅಂದ್ರೆ ಬೆಳಗಾವಿ, ಚಿಕ್ಕೋಡಿ ಸೇರಿದಂತೆ ಆತನ ಸಹಚರ ಅವ್ರಿಗೂ ಕೂಡ ಇಡಿಗೆ ಈಗ ಶಾಕ್ ಅನ್ನ ನೀಡಿದೆ ಅಂತ ಹೇಳ್ಬೋದು. ಆತ ಹುಕ್ಕೇರಿಯಲ್ಲಿರುವಂತಹ ಬಡಕೂರಿನ ಮನೆ ಮತ್ತು ಆತನ ಪತ್ನಿ ಮತ್ತು ಬಾಮೈದನ್ನು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಈತ ಏನು ಸುಮಾರು 2,500 ಕೋಟಿ ಅದಕ್ಕೂ ಹಣವನ್ನ ವರ್ಗಾವಣೆ ಮಾಡೋ ನಿಟ್ಟಿನಲ್ಲಿ ಈಗ ಸದ್ಯ ಇಡಿ ಅಧಿಕಾರಿಗಳು ಏನು ಆತನನ್ನ ವಿಚಾರಣೆ ಮಾಡ್ತಕ್ಕಂಥದ್ದು. ವಿಚಾರಣೆ ಮಾಡಿ ಆತನನ್ನ ವಶಕ್ಕೆ ಪಡಿತಾರ ಇಲ್ಲವನ್ನು ಕೂಡ ಕಾದ್ ನೋಡ್ಬೇಕು ಸುರ್ಬಿ. ಮಾಹಿತಿಗಾಗಿ ಧನ್ಯವಾದಗಳು ರಾಜೇಶ್.